ಗುಡ್ ಮಾರ್ನಿಂಗ್. ಇವತ್ತು ನೋಡಿ ಮಾರ್ಕೆಟ್ ಡೌನ್ ಸೈಡಲ್ಲಿದೆ. ಸೊ ಡೌನ್ ಸೈಡಲ್ಲಿದ್ದಾಗ ನಮಗೆ ಪಿ ಇ ಒಂದು ಅವಕಾಶ ಇರುತ್ತೆ. ಬಟ್ ಎಲ್ಲಿ ಪಿ ಇ ತೊಗೋಬೇಕಂದ್ರೆ 25,650 ಈ ರೇಂಜಿಗೆ ಬಂದರೆ 25,650ಗೆ ಬಂದರೆ ಒಂದು ಪಿ ಇ ತೊಗೊಳೋ ಅವಕಾಶ ಇದೆ. ಅಥವಾ 25,640 ಈ ರೇಂಜಲ್ಲಿ 25,650 ಈ ರೇಂಜಲ್ಲಿ ಬಂದರೆ ಪಿ ಇ ತೊಗೋಬೇಕು. ಅಥವಾ ಇಲ್ಲಿ ಒಂದು ಸಪೋರ್ಟ್ ಇದೆ, ಅದು ರೆಸಿಸ್ಟೆನ್ಸ್ ಆಗಿ ಮಾಡುತ್ತಾ ಅಂತ ಕನ್ಫರ್ಮ್ ಮಾಡ್ಕೊಬೇಕು. 25,634ಗೆ ಒಂದು ಇಲ್ಲೇನು ಸಪೋರ್ಟ್ ಇತ್ತು ಅದು ರೆಸಿಸ್ಟೆನ್ಸಾಗಿ ಕೆಲಸ ಮಾಡಿದ್ರೆ ಸೊ ಡೆಫಿನೆಟ್ಲಿ ನಾವು ಪಿ ಇ ಸೈಡಲ್ಲಿ ಹೋಗ್ಬೋದು. ಹಾಗೆ ಇಲ್ಲಿ 25,610 ಇಲ್ಲಿಗೆ ಬಂದು ರಿವರ್ಸ್ ಆದರೆ ಡೆಫಿನೆಟ್ಲಿ ನಾವು ಪಿ ಇ ಸೈಡಿಗೆ ಹೋಗ್ಬೋದು. ಸೊ ಪಿ ಇ ಸೈಡಿಗೆ ಹೋಗಲಿಕ್ಕೆ ಇಷ್ಟು ಇದೆ. ಈಗ ಡೌನಲ್ಲಿ ಹೋಗ್ತಾ ಇದ್ದಂಗೆ ನಾವು ಪಿ ಇಗೆ ಹೋಗಬಾರ್ದು, ಅದು ರಿವರ್ಸ್ ಆಗುತ್ತೆ. ರಿವರ್ಸ್ ಆದಮೇಲೆ ಎಷ್ಟರವರೆಗೂ ಹೋಗುತ್ತೆ ಅನ್ನೋ ನೋಡಬೇಕು. ನಾನಿಲ್ಲಿ ಒಂದು ಲೈನ್ ಹಾಕ್ತೀನಿ. ಸೊ ಇಲ್ಲಿ ಒಂದು ಪಿ ಇಲ್ಲಿಗೆ ಬಂದಾಗ ಪಿ ಇ ತೊಗೋಬೋದು, ಅಥವಾ ಇಲ್ಲಿಗೆ ಬಂದಾಗ ಪಿ ಇ ತೊಗೋಬೋದು, ಅಥವಾ ಇಲ್ಲಿ 25,650ಗೆ ಬಂದಾಗ ಪಿ ಇ ತೊಗೋಬೋದು. ಈ ಮೂರು ನೆನಪಿರಲಿ. ಸೊ ಒಂದು ಲೈನ್ ಹಾಕೋಣ. ಸೊ ನಾನು ಫಸ್ಟ್ ಹೇಳ್ದಂಗೆ ಇಲ್ಲಿ ಒಂದು, ಎರಡನೇದು ಇಲ್ಲಿ, ಮೂರನೇದು ಇಲ್ಲಿ. ಸೊ ಈ ರೇಂಜಲ್ಲಿ ಬಂದಾಗ ನೀವು ಪಿ ಇ ಸೈಡಿಗೆ ಹೋಗ್ಬೇಕು. ಆ ರೇಂಜಲ್ಲೇ ಬರೋ ಚಾನ್ಸಸ್ಸು ಭಾಳಷ್ಟು ಇರುತ್ತೆ. ಯಾಕಂದರೆ ಮಾರ್ಕೆಟ್ ಒಂದೇ ಸರಿ ದಡ ಅಂತ ಬೀಳಲ್ಲ, ಬಟ್ ಒಂದು ಸರಿ ಬೌನ್ಸ್ ಬ್ಯಾಕ್ ಆಗುತ್ತೆ. ಅದನ್ನು ಗಮನಿಸಬೇಕು. ನೋಡೋಣ, ಚೆಕ್ ಮಾಡೋಣ, ವೆಯ್ಟ್ ಮಾಡೋಣ. ಸೊ ಈ ವಿಡಿಯೋ ಮಾಡ್ತಾ ಇರೋದು ಎಜುಕೇಷನ್ ಪರ್ಪಸ್ಸು. ಇದು ಯಾವುದೇ ಕಾಲ್ ಅಲ್ಲ. ಸೊ ಪ್ಯೂರ್ಲಿ ಆಪ್ಷನ್ ಟ್ರೇಡಿಂಗ್ ಇರುತ್ತೆ, ಇದು ಪ್ರೈಸ್ ಆ್ಯಕ್ಷನ್ ಮೇಲೆ ಇರುತ್ತೆ. ಸೊ ನೋಡಿ, ರಿವರ್ಸ್ ಆಗುತ್ತೆ ಮಾರ್ಕೆಟು, ಮತ್ತು ಪಾಸಿಟಿವ್ ಸೈಡ್ ಸಿ ಬರುತ್ತೆ. ಸೊ ನಾವು ಅವಾಗ ಏನು ಮಾಡ್ಬೋದು, 25,600 ಪಿ ಇನ ಚೆಕ್ ಮಾಡೋಣ. 25,600 ಪಿ ಇ ಜನವರಿ 20 ತೊಗೊಳೋಣ. ಓಕೆ, ಇದು ನೋಡಿ 150. ಇವಾಗ ಇದು 150 ಟ್ರೇಡ್ ಆಗ್ತಾಯಿದೆ. ಇದು ಡೆಫಿನೆಟ್ಲಿ ಇಲ್ಲಿ ತೊಗೋಬಾರ್ದು. ನಾನು ಹೇಳ್ದಂಗೆ ಇದು ಬೀಳುತ್ತೆ. ಸೊ ಎಲ್ಲಿವರೆಗೂ ಬೀಳುತ್ತೆ ಅಂತ ಹೇಳಿದ್ರೆ, ಸೊ ಡೆಫಿನೆಟ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಆಗುತ್ತೆ ಮಾರ್ಕೆಟು. ಸೊ 25,610ಗೆ ಬಂದಾಗ ನೀವು ಅಲ್ಲಿ ಹೋಗಿ ಬೈ ಮಾಡಿ. ಸೊ ಮಾರ್ಕೆಟು ಸಿಕ್ಕಾಪಟ್ಟೆ ಕನ್ಸಾಲಿಡೇಟ್ ಆಗ್ತಾಯಿದೆ. ಸೊ ಓಕೆ, ಇಲ್ಲಿ ರಿವರ್ಸ್ ಆಗೋ ಚಾನ್ಸಸ್ ಇದೆ ನೋಡಿ, ರಿವರ್ಸ್ ಆಗ್ತಾಯಿದೆ. ಸೊ ಈ ಟೈಮಲ್ಲಿ ಯಾವುದೇ ರೀತಿ ಟ್ರೇಡ್ ತೊಗೊಂಬೇಡಿ, ರಿಸ್ಕಿ ಇರ್ತದೆ. ಸೊ ಐದರ್ ನಿಮಗೆ ಪಿ ಇಗೆ ಹೋಗೋಕ್ಕೂ ಗೊತ್ತಾಗಲ್ಲ, ಸಿ ಇಗೆ ಹೋಗೋಕ್ಕೂ ಗೊತ್ತಾಗಲ್ಲ. ಯಾಕಂದರೆ ಇಲ್ಲಿಂದ ರಿವರ್ಸ್ ಹೋಗಿದ್ರೆ ಮತ್ತೆ ಪಿ ಇ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ತುಂಬ ರಿಸ್ಕಿ ಟೈಮ್ ಇದು. ಸೊ ನಾನು ಹೇಳ್ದಂಗೆ ಈ ಮೂರು ಏನು ಲೈನ್ ಹಾಕಿದ್ದೀನಿ, ಆ ಮೂರು ಲೈನ್ ಹತ್ರ ನೀವು ಒಂದು ಪಿ ಇಗೆ ಹೋಗೋ ಚಾನ್ಸಸ್ ಇದೆ. ಸೊ ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಷನ್ ಪರ್ಪಸ್.
ಸೊ ವೆಯ್ಟ್ ಮಾಡೋಣ. ಕರೆಕ್ಟ್ ಎಂಟ್ರಿ ಮತ್ತು ಎಕ್ಸಿಟ್ ಇದೆ ಇಂಪಾರ್ಟೆಂಟ್ ಟ್ರೇಡಿಂಗಲ್ಲಿ, ಎಸ್ಪೆಷಲಿ ಆಪ್ಷನ್ ಟ್ರೇಡಿಂಗಲ್ಲಿ. ಇಲ್ಲಾಂದರೆ ವಿ ವಿಲ್ ಲೂಸ್ ದ ಮನಿ. ಆ್ಯಕ್ಚುಲಿ ಇಲ್ಲೊಂದು ಸಪೋರ್ಟ್ ಇದೆ, ಅದು ಸಪೋರ್ಟು ಕರೆಕ್ಟಾಗಿ ಸಪೋರ್ಟ್ ತೊಗೊಂಡ್ರೆ, ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತೊಗೊಂಡ್ರೆ ಒಂದು ಸರಿ ಬೌನ್ಸ್ ಆಗುತ್ತೆ, ಬೌನ್ಸ್ ಆಗಿ ರಿವರ್ಸ್ ಆಗುತ್ತೆ. ಸೊ ಈ ಸಪೋರ್ಟ ರೆಸಿಸ್ಟೆನ್ಸಾಗಿ ಕೆಲಸ ಮಾಡಿದ್ರೆ ಇಲ್ಲಿಂದ ಮತ್ತೆ ಬೀಳೋ ಚಾನ್ಸಸ್ ಇದೆ. ಬಟ್ ಬಿದ್ದರೂ ಇಲ್ಲಿ ಒಂದು ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ. ಯು ಕೆನಾಟ್. ಸೊ ರ್ಯಾಷ್ನಲ್ ಟ್ರೇಡ್ ಮಾಡೋದ್ರಿಂದ ಲಾಸ್ ಆಗುತ್ತೆ. ವೆಯ್ಟ್ ಮಾಡಬೇಕು, ವೆಯ್ಟ್ ಮಾಡೋಣ, ನೋಡೋಣ ಎಂಟ್ರಿ ಎಲ್ಲಿ ಸಿಗುತ್ತೆ ಅಂತ.